ವಸ್ತುಗಳನ್ನ ತೆರಿಗೆ ರಿಯಾಯಿತಿ ಮಾಡಿದ್ರಿ, ಹಾಲಿಗೆ ಇಲ್ಲ, ಹಣ್ಣಿಗಿಲ್ಲ, ಸೊಪ್ಪಿಗಿಲ್ಲ, ಇದನ್ನೆಲ್ಲ ಬಿಟ್ಟು ಕೊಡಬೇಕಿತ್ತು. ನೀವು ಅದನ್ನ ನೋಡಕ್ಕಾಗಿ ನಿಮ್ಗೆ ಸಂಬಳ ಕೊಡ್ತಾರೋ ಸರ್ಕಾರ, ಅದನ್ನು ನೋಡುವ ಏಕಾಏಕಿ ಇಷ್ಟು ದೊಡ್ಡ ಕೊಟ್ಟಿದ್ದೀರಿ. ಅದು ಮತ್ತೆ ಹೊಸ ತೆರಿಗೆಗೆ ಒಳಪಟ್ಟು, ಹೊಸ ತೆರಿಗೆಗೆ ಅಂದ್ರೆ ಇಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿ ಮಾಡೋದಿಲ್ಲ, ಕಾಲ ಅಂತ ನೀವು ಅವರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಬೇಕು. ಸರ್ಕಾರ ಯಾವ ಮಾಹಿತಿಯನ್ನು ತಗೊಳ್ಳದೆ ಫೋನ್ ಪೇ ಮತ್ತು ಈಗ ಪೇಟಿಎಂ ಮೇಲೆ ಈ ನೋಟಿಸ್ ಕೊಟ್ಟಿದ್ದಾರೆ. 1 ಲೀಟರ್ ಹಾಲು ಮಾರಿದ್ರೆ ಬರೀ ₹1 ಸಿಕ್ಕಂಥದ್ದು, 300-400 ಲೀಟರ್ ಹಾಲು ಮಾರಿದ್ರೆ ಹೋದ್ರೆ ಅದನ್ನು ಟ್ರಾನ್ಸಾಕ್ಷನ್ ಅಂತ ಆಗ್ತದೆ. ಇದಿದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಹತ್ರ ಕೂಡ ಬಿಲ್ ಇಲ್ಲ, ಬಿಲ್ ಇಟ್ಕೋಬೇಕಾಗಿತ್ತು, ಮಾಹಿತಿ ಕೊಡಬೇಕಿತ್ತು, ಕೊಟ್ಟಿಲ್ಲ, ಬಿಲ್ ಇಟ್ಕೋಬೇಕಿತ್ತು, ಬಿಲ್ ಇಟ್ಟಿಲ್ಲ, ನಿಮ್ಮವ್ರು ಕೂಡ ಬಿಲ್ ಇಟ್ಟಿಲ್ಲ. ನೀವು ಯಾವ್ದಾದ್ರ ಮೇಲೆ ಮಾಡ್ತೀರಿ? ಅದೇ 2026-27ಕ್ಕೆ ನೀವು ಈ ಒಂದು ಕರೆಯನ್ನ ಕೊಡಿ, ಈ ನೋಟಿಸ್ ಅನ್ನ ಕೊಡಿ. ಈಗ ಬಂದು ನೀವೆಲ್ಲರೂ ನೋಂದಣಿ ಆಗ್ಬೇಕಂತ ಕೊಡಿ. ನಾವೆಲ್ಲರೂ ವಾಲಂಟ್ರಿ ಆಗಿ ಹೋಗಿ ಈಗ ಲಾಭಾಂಶದಲ್ಲಿ ಬದುಕುವಂತ ಈ ಸಣ್ಣ ಪುಟ್ಟ ಉದ್ದಿಮೆದಾರರು, ನಾನು ಹೇಳ್ತಾ ಇರೋದು ಒಂದೇ, 2026-27ಕ್ಕೆ ಸರಿಯಾದ ರೀತಿಯಲ್ಲಿ ನಿಯಮನ ಹಾಕೊಂಡು ಮಾಡಿ. ನಾವೆಲ್ಲರೂ ಈ GST ನೋಂದಣಿ ಆಗಿದ್ದವರು ನಾವು ನೋಂದಣಿ ಆಗ್ತೀವಿ. ಕಟ್ಟಂತ ಐಟಮ್ ಅಂದ್ರೆ ತೆರಿಗೆ ಕಟ್ತೀವಿ, ಕಟ್ಟಲ್ಲ ಅಂದ್ರೆ ರಿಯಾಯಿತಿ ಪಡಿತೀವಿ, ವಿನಾಯಿತಿ ಪಡಿತೀವಿ. ಏಕಾಏಕಿ ನೀವು ಕೋಟಿಗಟ್ಟಲೆ ಕೊಟ್ಕೊಂಡು ಈ ರೀತಿ ಅಸಂಬದ್ಧವಾಗಿ ನೀವು ಹೂವಿನ ಅಂಗಡಿಗೆ, ಹಣ್ಣಿನ ಅಂಗಡಿಗೆ, ಬಾಳೆಹಣ್ಣಿನ ಅಂಗಡಿಗೆ ಎಲ್ಲದಕ್ಕೂ ಈ ರೀತಿ ಕೊಟ್ಟಿದ್ದೇವೆ ಅಂದ್ರೆ ನಾವು ಸಹಿತ ರೆಡಿ ಇಲ್ಲ. ಮತ್ತೆ ಅದಲ್ಲದೆ ಒಳತಂತ್ರ ಮಾಡ್ತಾ ಇದ್ದೀರಿ. ಇವತ್ತು ನೀವು ಮಾಹಿತಿ ಕಾರ್ಯಾಗಾರ ಮಾಡ್ತಿದ್ರಿ, ಇವತ್ತು ಮಾಡೋದಲ್ಲ, ಅವತ್ತು ಮಾಡ್ಬೇಕಿತ್ತು, 2021ರಿಂದ ಮಾಡಬೇಕಿತ್ತು. ಇವತ್ತು ನೀವು ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ ಇಲ್ಲಿ ಬಂದಿರೋ ಪೇಮೆಂಟ್ ತಗೊಂಡು ಬಂದವರು ಯಾರು ಇಲ್ಲ.